ನಮಸ್ತೆ ಮಿತ್ರರೇ. ಪಪ್ಪಾಯಿ ಒಂದು ಆರೋಗ್ಯಭರಿತವಾದ ಹಣ್ಣು. ಹೆಚ್ಚಾಗಿ ಇದನ್ನು ಯಾವುದೇ ಒಂದು ಈ ಕೀಟನಾಶಕಗಳನ್ನು ಬಳಸದೆ ಮಾಡುವಂತಹ ಒಂದು ಹಣ್ಣು ಅಂತ ಹೇಳ್ಬೋದು. ಆರೋಗ್ಯಕ್ಕಂತೂ ಬಹಳ ಉತ್ತಮ. ಅದರಲ್ಲಿ ಪ್ಯಾಪಿನ್ ಎಂಬ ಅಂಶ ಇರುವುದು ಹೃದಯದ ಆರೋಗ್ಯಕ್ಕೆ ಬಹಳ ಉತ್ತಮ ಹಾಗೂ ಡೈಜೆಷನ್ ಬಹಳ ಸುಲಭ ರೀತಿಯಲ್ಲಿ ನಾವು ತಿಂದ ಆಹಾರವನ್ನು ಜೀರ್ಣ ಮಾಡಿಸುವಂತಹದ್ದು. ಸ್ಕಿನ್ನನ್ನು ಗ್ಲೋ ಮಾಡುವಂತಹ ಒಂದು ಕೆಪಾಸಿಟಿ ಈ ಒಂದು ಪಪ್ಪಾಯ ಹಣ್ಣಿಗಿದೆ ಅಂತೆ. ನೋಡುವಾಗಲೇ ಬಹಳ ಆರೆಂಜ್ ಕಲರ್ ಆಗಿ ಹೇಗೆ ಕಲರ್ಫುಲ್ ಆಗಿತ್ತು. ಹಾಗಿರುವಾಗ ಇವತ್ತು ಅದಕ್ಕೆ ಪಪ್ಪಾಯಿಗೆ ಕೆಲವು ಆರೋಗ್ಯಭರಿತ ವಸ್ತುಗಳನ್ನು ಹಾಕಿ ನಾನೊಂದು ಸ್ಮೂದಿಯನ್ನು ಮಾಡಿದ್ದೇನೆ. ಬಹಳ ರುಚಿಕರವಾಗಿ ಬರ್ತದೆ. ಮನೆಯಲ್ಲಿರುವ ವಸ್ತುಗಳನ್ನೇ ಹಾಕಿ ಮಾಡುವಂತಹದ್ದು. ಹಾಗಾದರೆ ಈ ಒಂದು ಆರೋಗ್ಯಭರಿತವಾದ ಜ್ಯೂಸನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ರುಚಿಕರವಾದ ಸ್ಮೂದಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಈ ಪಪ್ಪಾಯನ್ನು ಬಳಸಿ ನಾವು ಒಂದು ಹೆಲ್ದಿಯಾದ ಪಪ್ಪಾಯ ಸ್ಮೂದಿಯನ್ನು ತಯಾರಿಸೋಣ. ದೇಹಕ್ಕಂತೂ ಬಹಳ ತಂಪು ಮತ್ತು ಡೈಜೆಷನ್ಗಂತೂ ಹೇಳಿ ಮಾಡಿಸಿದಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪಪ್ಪಾಯಲ್ಲಿ ಪ್ಯಾಪಿನ್ ಅಂತ ಒಂದು ಅಂಶ ಉಂಟು. ಅದು ನ್ಯಾಚುರಲ್ ಡೈಜೆಷನ್ ಮಾಡುವಂತಹದ್ದು. ಹಾಗಿರುವಾಗ ಈ ಪಪ್ಪಾಯ ಇದರದ್ದು ಹಾಫ್ ಬೇಕು ನಮಗೆ, 2 ಗ್ಲಾಸ್ ಮಾಡಲಿಕ್ಕೀಗ. ಈ ಒಂದು ಪೊಮಗ್ರೆನೇಟ್ ಇದು ಒಂದು ಹಿಡಿಯಷ್ಟು ಪೊಮಗ್ರೆನೇಟ್ ಬೇಕು. ಕಟ್ ಮಾಡ್ಕೊಳ್ಳೋಣ. ಈ ಕ್ಯಾರೆಟಲ್ಲಿ ಒಂದು 4 ಪೀಸಸ್ ಆಫ್ ಕ್ಯಾರೆಟ್ ಸಾಕು. ಅರ್ಧ ಲಿಂಬೆ ರಸ ಬೇಕು, ಅಂದರೆ 1 ಸ್ಪೂನ್ ಆಫ್ ಲಿಂಬೆ ರಸ ಬೇಕು. ಮತ್ತೊಂದು ನೋಡಿ ನ್ಯಾಚುರಲ್ ಹಳದಿ ಒಂದು ಸಣ್ಣ ತುಂಡು, ಇಷ್ಟು ದೊಡ್ಡ ತುಂಡು ಸಾಕು. ಇದು ಹಸಿ ಹಳದಿ. ಇಲ್ಲದಿದ್ದರೆ ನಿಮ್ಮ ಹತ್ರ ಹಸಿ ಹಳದಿ ಇರದಿದ್ದರೆ ನೀವು ಈ ಹಳದಿಯ ಪೌಡರ್, ಪಿಂಚ್ ಆಫ್ ಹಳದಿಯ ಪೌಡರನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಒಂದು 5ರಷ್ಟು ಮೆಣಸಿನ ಕಾಳು ಮೆಣಸು, ಪೆಪ್ಪರ್ ಕಾರ್ನ್ಸ್ ಅನ್ನು ಇಟ್ಕೊಂಡಿದ್ದೇನೆ. ಇದನ್ನೀಗ ಗುದ್ದಿಕೊಳ್ಳಿಕ್ಕುಂಟು. ಈಗ ಮೊದಲಿಗೆ ಪಪ್ಪಾಯನ್ನು ಕಟ್ ಮಾಡ್ಕೊಳ್ಳೋಣ. ಈ ಪೊಮಗ್ರೆನೇಟನ್ನು ಸುಲಿದುಕೊಳ್ಳೋಣ. ಮತ್ತು ಸಣ್ಣ ಒಂದು 4 ತುಂಡು ಕ್ಯಾರೆಟನ್ನು ನಾನು ಕಟ್ ಮಾಡಿಕೊಂಡು ನಿಮಗೆ ತೋರಿಸಿಕೊಳ್ತೇನೆ. ಮಿತ್ರರೇ, ಇಲ್ಲಿ ನೋಡಿ ಎಲ್ಲ ಕತ್ತರಿಸಿಕೊಂಡಿಟ್ಟಾಯಿತು. ಪಪ್ಪಾಯನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿದ್ದೇನೆ. ಈ ಹಳದಿ ಇಷ್ಟು ಬೇಡ ಹೇಳಿದ್ದೇನಲ್ಲ, ನೋಡಿ ಇಷ್ಟೇ ಸ್ವಲ್ಪ, ಒಂದು ಇಷ್ಟು ಹಳದಿ ಕಟ್ ಮಾಡಿಟ್ಟುಕೊಂಡಿದ್ದೇನೆ. ಹಳದಿ ಮತ್ತು ಕ್ಯಾರೆಟ್ ಒಂದು ಏಲಕ ಕಾಣ್ತದೆ. ಒಂದು ಸಣ್ಣ 4 ಪೀಸ್ಗಳಷ್ಟು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಮತ್ತು 3 ಚಮಚದಷ್ಟು ದಾಳಿಂಬೆ ಬೀಜ, ಒಂದು ಲಿಂಬೆಯ ರಸ ನೋಡಿ ಹೀಗೆ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಗುದ್ದಿಟ್ಟುಕೊಂಡಿದ್ದೇನೆ. ಹೀಗೆ ಎಲ್ಲವನ್ನು ಒಂದು ಮಿಕ್ಸಿಯಲ್ಲಿ ನಮ್ಮ ಜಾರ್ನಲ್ಲಿ ಹಾಕೊಳ್ಳೋಣ. ಇಲ್ಲಿ ನೋಡಿ ಸುರಿಗೆ ಪಪ್ಪಾಯನ್ನು ಹಾಕೊಳ್ಳೋಣ. ಸ್ಕಿನ್ನಿನ ಆರೋಗ್ಯಕ್ಕಂತೂ ಬಹಳ ಒಳ್ಳೆಯದು. 1-2 ಬೀಜಗಳನ್ನು ಇದರಲ್ಲಿ ಹಾಕೊಂಡ್ರೆ ಬಹಳ ಉತ್ತಮ. 1-2 ಹೆಚ್ಚು ಹಾಕೊಳ್ಳಿಕ್ಕೆ ಹೋಗಬೇಡಿ, ಕಹಿ ಬರ್ತದೆ ಹೇಳಿ. ಇನ್ನು ಕ್ಯಾರೆಟ್ ಹಾಕೊಳ್ತಿದ್ದೇನೆ ನಾನು. ಇನ್ನು ಹಳದಿ ನೋಡಿ ಇಷ್ಟು ಭಾಗ ಹಸಿ ಹಳದಿಯನ್ನು ಹಾಕೊಳ್ತಿದ್ದೇನೆ ನಾನು. ಇನ್ನು 3 ಸ್ಪೂನಿನಷ್ಟು ದಾಳಿಂಬದ ಬೀಜ. ಇದೆಲ್ಲವೂ ಆರೋಗ್ಯಕ್ಕೂ, ಸ್ಕಿನ್ನಿಗಂತೂ ಬಹಳ ಉತ್ತಮ, ಹಾರ್ಟಿನ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಈ ಪಪ್ಪಾಯ ಎಂಬುದು ಒಂದು ಅದ್ಭುತವಾದ ಹಣ್ಣು. ಈಗ ಒಂದು ಚಮಚದಷ್ಟು ಲಿಂಬೆಯ ರಸ, ಇನ್ನು ಬಿಸಿ ತಣ್ಣಗಾದ 1 ಲೋಟ ನೀರು. ಈಗ ನೋಡಿ ಸುರಿಗೆ ಸ್ವಲ್ಪ ಹಾಕೊಳ್ಳೋಣ. ಅದರೊಟ್ಟಿಗೆ ಈ ಕ್ರಷ್ ಮಾಡಿದಂತಹ ನಮ್ಮ ಪೆಪ್ಪರ್ ಕಾರ್ನ್ಸ್ ಒಂದು ಅರ್ಧ ಚಮಚ ಸಾಕು, ಅಂದರೆ 7 ಪೆಪ್ಪರ್ ಕಾರ್ನ್ಸ್ ಸಾಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸುರಿಗೆ ಸ್ವಲ್ಪ ನೀರು ಹಾಕೊಳ್ಳೋಣ. ಗ್ರೈಂಡ್ ಮಾಡಿ ಮತ್ತೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ವೀಕ್ಷಕರೇ ನೋಡಿ ಇಷ್ಟು ಗ್ರೈಂಡ್ ಆಗುವಾಗ ಇದಕ್ಕೆ ನಾನೊಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಹಾಕೊಳ್ತಿದ್ದೇನೆ. ಸ್ಮೂದಿ ಆದ ಕಾರಣ ಇದು ಆಪ್ಷನಲ್, ಬೇಕಿದ್ರೆ ನೀವು ಹಾಕೊಳ್ಬಹುದು, ಬೇಡದಿದ್ರೆ ಬಿಡ್ಬೋದು. ತುಂಬಾ ಹಾಲು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಈ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕಿದ್ರೆ ಸಾಕು. ಈಗ ಪುನಃ ಇದನ್ನು ನಾನು ಒಳ್ಳೆ ಗ್ರೈಂಡ್ ಮಾಡಿ ತರ್ತೇನೆ.
ವೀಕ್ಷಕರೇ ನೋಡಿ, ಈ ರೀತಿ ಒಳ್ಳೆ ಸ್ಮೂದಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಗ್ಲಾಸ್ನಲ್ಲಿ ಹಾಕೊಂಡು ಕುಡಿಬಹುದು. ನಿಮ್ಮ ಹತ್ರ ಪೊಮಗ್ರೆನೇಟ್ ಅಥವಾ ದಾಳಿಂಬೆ ಎಲ್ಲ ಏನು ಇರದಿದ್ದರೆ ನೀವು ಕೇವಲ ಪಪ್ಪಾಯ ಮತ್ತು ಹನಿಯನ್ನು ಯೂಸ್ ಮಾಡಿ ಸಹ ಮಾಡಬಹುದು. ನೋಡಿ, ಹೀಗೆ ದಪ್ಪ ದಪ್ಪವಾಗಿಂಥದ್ದು ಕುಡಿದ್ರೆ, ಒಂದು ಗ್ಲಾಸ್ನಷ್ಟು ಕುಡಿದ್ರೆ ಸಾಕು. ಈ ಒಂದು ಶೆಕೆಗೆ ಅಂತೂ ಬಹಳ ಉತ್ತಮ. ಇನ್ನು ಇದರ ಮೇಲೆ ಬೇಕಿದ್ರೆ ಈ ಪಂಪ್ಕಿನ್ ಸೀಡ್ ಒಂದು 4 ಹಾಕೊಂಡು ಕುಡಿದ್ರೆ ಇನ್ನೂ ಸಹ ಬಹಳ ದೇಹಕ್ಕೆ ಉತ್ತಮ. ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಏನು ಚೆನ್ನಾದ ಒಂದು ಪಪ್ಪಾಯದಿಂದ ಮಾಡಿದಂತಹ ಸ್ಮೂದಿ ದೇಹಕ್ಕೆ ಬಹಳ ಉತ್ತಮ, ಆರೋಗ್ಯವನ್ನು ವೃದ್ಧಿಸುವಂತಹದ್ದು. ಹಾಗಿರುವಾಗ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.